ಪಾನು ಗುಟ್ಕಾ ಮಸಾಲ ತಿನ್ನುವಂಥವ್ರು ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಮನೆಯಾಗ ಅಥವಾ ನಿಮ್ಮ ದೋಸ್ತುಗಳು ಯಾರು ತಿಂತಿದ್ದೀರಪ್ಪ ಅಂತಂದ್ರೆ ಅವ್ರಿಗೆ ಈ ರೀಲ್ನ ಶೇರ್ ಮಾಡ್ಕೊಳ್ಳಿ. ಹೌದು, ಏನಪ್ಪ ಅಂತಂದ್ರೆ ಇತ್ತೀಚೆಗೆ ನೀವು ನೋಡಿರ್ತೀರಿ 2-3 ದಿವಸದೊಳಗೆ ಟಿವಿ ಚಾನಲ್ದೊಳಗೆ ತೋರಿಸ್ತಿರ್ತಾರೆ. ಏನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳನ್ನು, ನಿಕೋಟಿನ್ ಉತ್ಪನ್ನಗಳನ್ನು ಕರ್ನಾಟಕ ಸರ್ಕಾರ 1 ವರ್ಷದ ಮಟ್ಟಿಗೆ ಬ್ಯಾನ್ ಮಾಡಿದ್ದಪ್ಪ ಅಂತಂದು. ಇದು ಎದಕ್ಕಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದೊಳಗೆ ಕ್ಯಾನ್ಸರ್ ಕೇಸಸ್ ಬರ್ಬರ್ತಾ ಜಾಸ್ತಿ ಆಗತ್ತವು. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಸಹಿತ ಜಾಸ್ತಿ ಆಗತ್ತವ ಅಂತ ತಿಳ್ಕೊಂಡು ಮುನ್ನೆಚ್ಚರಿಕೆ ಕ್ರಮಗಳಿಂದ ಇದನ್ನು ಬ್ಯಾನ್ ಮಾಡೈತಿ. ಅದ್ರ ಜೊತೆಗೆ ನೀವು ಇನ್ನೊಂದು ತಿಳಿಬೇಕಾದ ವಿಷಯ ಏನಪ್ಪ ಅಂತಂದ್ರೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅವರ ಅಧ್ಯಯನದ ಪ್ರಕಾರ ಸರಿಸುಮಾರು ಪ್ರತಿ ವರ್ಷ 4200 ಹೊಸ ಕ್ಯಾನ್ಸರ್ ಕೇಸಸ್ಗಳು ಪತ್ತೆಯಾಗತ್ತವು, ವರದಿಯಾಗತ್ತವು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಜಾಸ್ತಿ ಬಾಯಿ ಕ್ಯಾನ್ಸರ್ಗಳು ಜಾಸ್ತಿ ಬರಕತ್ತವ ಅನ್ನೋದನ್ನು ಒಂದು ಶಾಕಿಂಗ್ ನ್ಯೂಸು. ಅದ್ರ ಜೊತೆಗೆ ನೀವೇನು ತಿಳ್ಕೊಬೇಕಪ್ಪ ಅಂತಂದ್ರೆ ಒಂದು ಕ್ಯಾನ್ಸರ್ ಪೇಷಂಟ್ ತೊಗೊಂಡ್ರಪ್ಪ ಅಂತಂದ್ರೆ ಅದರೊಳಗೆ ಸರಿಸುಮಾರು 40% ಕೇಸಸ್ಗೆ ತಂಬಾಕು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇದು ಕಾರಣ ಆಗೈತೆ ಅನ್ನೋದನ್ನು ನೀವು ತಿಳ್ಕೊಂಬರ್ಬೇಕು. ಅದ್ರ ಜೊತೆಗೆ ನಮ್ಗೆ ಬಾಯಿ ಕ್ಯಾನ್ಸರ್ ಜಾಸ್ತಿ ಆಗಿಬಿಟ್ಟದ್ದು. ಈಗ ಈ ಬಾಯಿ ಕ್ಯಾನ್ಸರ್ನ ಜಾಸ್ತಿ ಆಗಿದ್ದಕ್ಕೆ ಇವು ಯಾವ ಗುಣಲಕ್ಷಣಗಳು ಏನು, ನಮ್ಮ ದೇಹ ನೀಡ್ತಕ್ಕಂಥ ಸೂಚನೆಗಳು ಏನು ಅನ್ನೋದನ್ನು ಸಿಂಪ್ಟಮ್ಸ್ ಸೈನ್ಸ್ ಏನದ ಇದನ್ನು ಈ ವಿಡಿಯೋದಾಗ ತಿಳ್ಕೊಂಬರೋಣ. ಮೊದಲೇದಾಗಿ ಏನಪ್ಪ ಅಂತಂದ್ರೆ ನಿಮ್ಮ ಬಾಯಿಯಲ್ಲಿ 3 ವಾರಕ್ಕಿಂತ ಅಥವಾ 1 ತಿಂಗಳಕ್ಕಿಂತ ಜಾಸ್ತಿ ಒಂದು ವಾಸಿಯಾಗದ ಹುಣ್ಣಾಗಿರ್ತೈತಿ ನಿಮ್ಮ ಬಾಯಿ ಒಳಗೆ. ಅದಕ್ಕೆ ನೀವು ಎಷ್ಟೋ ಟ್ರೀಟ್ಮೆಂಟ್ ಕೊಟ್ಟರು, ಗುಳಿಗೆ ಕೊಟ್ಟರು ಅಥವಾ ಆಯಿಂಟ್ಮೆಂಟ್ ಕೊಟ್ಟರು ಇದು ಕಡಿಮೆ ಆಗಂಗಿಲ್ಲ. ಎರಡನೇದಾಗಿ ಏನಪ್ಪ ಅಂತಂದ್ರೆ ನಿಮ್ಮ ಬಾಯಿ ಒಳಗೆ ಬಿಳಿ ಅಥವಾ ಕೆಂಪು ತೇಪೆಗಳು ಅಥವಾ ವೈಟ್ ಪ್ಯಾಚಸ್ ಅಥವಾ ರೆಡ್ ಪ್ಯಾಚಸ್ ಅಂತ ಏನು ಕರಿತೀವಿ, ಇವು ನಿಮ್ಮ ಬಾಯಿ ಒಳಗೆ ಇವು ಬಂದಿರ್ತವೆ. ಮೂರನೇದಾಗಿ ಏನಪ್ಪ ಅಂತಂದ್ರೆ ನಿಮ್ಮ ಕುತ್ತಿಗೆ ಅಥವಾ ಬಾಯಿ ಸಮೀಪ ಏನಾಗಿರ್ತಪ್ಪ ಅಂತ ಸಣ್ಣ ಸಣ್ಣ ಗಂಟುಗಳಾಗಿರ್ತವೆ. ಈ ಗಂಟುಗಳು ಇದು ಕ್ಯಾನ್ಸರ್ ಆಗಿ ಬರೋದಂತ ತೋರಿಸ್ತೈತಿ. ನಾಲ್ಕನೇದಾಗಿ ಏನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರೋದಾಗೆ ತಾನೇ ರಕ್ತಸ್ರಾವ ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗ್ತಿರ್ತೈತಿ. ಅದ್ರ ಜೊತೆಗೆ ವಸುಡುಗಳಲ್ಲಿ ಸಹಿತ ನಿಮಗೆ ನೋವು ಜಾಸ್ತಿ ಕಾಣ್ತಿರ್ತೈತಿ ಯಾವಾಗ ನೋಡಿದ್ರು. ಆಮೇಲೆ ಐದನೇದಾಗಿ ಏನಪ್ಪ ಅಂತಂದ್ರೆ ನಿಮಗೆ ಊಟ ಮಾಡ್ಬೇಕಪ್ಪ, ಏನಾದರೂ ಖಾರ ತಿನ್ಬೇಕು, ಸ್ವಲ್ಪ ಬಿಸಿ ತಿನ್ಬೇಕಪ್ಪ ಅಂತಂದ್ರೆ ನಿಮಗೆ ತಿನ್ನಕ್ಕೆ ಆಗ್ತಿರಂಗಿಲ್ಲ. ಆಮೇಲೆ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಆರನೇದಾಗಿ ಏನಪ್ಪ ಅಂತಂದ್ರೆ ನಿಮ್ಗೆ ಉಗುಳು ಅಥವಾ ಊಟ ಮಾಡ್ಬೇಕಪ್ಪ ಅಂತಂದ್ರೆ ಉಗುಳು ಉಣ್ಬೇಕಂದ್ರೆ ನಿಮ್ಗೆ ಭಾಳ ತ್ರಾಸ ಆಗ್ತಿರ್ತೈತಿ. ಆಮೇಲೆ ಏಳನೇದಾಗಿ ಏನಪ್ಪ ಅಂತಂದ್ರೆ ನಿಮ್ಮ ಧ್ವನಿ ಪೆಟ್ಟಿಗೆ ಅಥವಾ ಗಂಟಲು ಏನಾಗಿರ್ತೈತಿ ಇದು ಹಾಳಾಗಿರ್ತೈತಿ. ಆಮೇಲೆ ನಿಮ್ಮ ಧ್ವನಿ ಬದಲಾವಣೆ ಆಗ್ತೈತಿ ಬರ್ತಾ. ಎಂಟನೇದಾಗಿ ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತಿಲ್ಲಾರ್ದಂಗೆ ನೀವು ಎಷ್ಟೇ ಊಟ ಮಾಡಿದ್ರೂ ನಿಮ್ಮ ದೇಹದ ತೂಕ ಬರ್ಬರ್ತಾ ಇದು ಕಡಿಮೆ ಆಗ್ತಿರುತ್ತೆ. ಇವೆಲ್ಲ ನಿಮ್ಮ ಲಕ್ಷಣಗಳು ಇದ್ರಪ್ಪ ಅಂತಂದ್ರೆ ನಿಮಗೆ ಕ್ಯಾನ್ಸರ್ ಬರ್ತಾ ಇರ್ಬೋದು ಅಥವಾ ಕ್ಯಾನ್ಸರ್ ಬಂದಿದೆ ಅಂತಂದು ಇವು ನಿಮ್ಗೆ ಸೂಚಿಸ್ತೈತಿ. ಇದೇ ರೀತಿಯಾಗಿ ನಿಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗೈತಪ್ಪ ಅಂತಂದ್ರೆ ನಮ್ಮ ಪೇಜ್ನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆಮೇಲೆ ನಿಮ್ಮ ಯಾರ್ಯಾರು ಫ್ರೆಂಡ್ಸ್ಗಳು ಇರ್ತಿರ್ತಾರಲ್ಲ ಗುಟ್ಕಾ ಮತ್ತು ತಂಬಾಕು ತಿನ್ನೋರಿಗೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವ್ರಿಗೆ ಇದನ್ನು ಮುನ್ನೆಚ್ಚರಿಕೆಯಾಗಿ ಸೂಚನೆ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.